ಮತ್ತೊಂದು ಕಡೆ ಸರ್ಕಾರ ಕೂಡ ಕೆಲ ಸಂಘಟನೆಗಳು ಯಾರ್ಯಾರೀಗ ಬಂದ್ಗೆ ಬೆಂಬಲ ಅಂತ ಹೇಳ್ತಿದ್ದಾರೆ, ಆ ಬಂದ್ನಿಂದ ನೀವು ವಾಪಸ್ ಬನ್ನಿ, ಬಂದ್ ವಾಪಸ್ ಪಡೀರಿ ಅಂತ ಮನವಿ ಮಾಡ್ಕೊಳ್ತಾ ಇದ್ದಾರೆ. ಸಚಿವ ಪ್ರಿಯಾಂಕ್ ಖರ್ಗೆ ಕೂಡ ಮನವಿ ಮಾಡಿದ್ದಾರೆ, ನಿಮ್ಮ ಅಹವಾಲುಗೆ ಸ್ಪಂದನೆ ಸಿಕ್ಕಿದೆ, ಯಾಕೆ ಸುಮ್ಮನೆ ಬಂದ್ ಮಾಡ್ತೀರಾ ಅಂತ. ಕೆಪಿಸಿಸಿ ಅಧ್ಯಕ್ಷ BK ಹರಿಪ್ರಸಾದ್ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ಏನ್ ಹೇಳಿದರೆ ಬನ್ನಿ ಕೇಳೋಣ. ಕಾವೇರಿ ನೀರಿನ ವಿಚಾರವಾಗಿ ನಾಳೆ ಬಂದನ್ ಕರೆದಿದ್ದಾರೆ ಒಂದ್ ಕಡೆಗೆ 12,000 ನೋಡಿ, ನಾವು ಬಹಳ ವಿನಮ್ರತೆಯಿಂದ ಮನವಿ ಮಾಡ್ಕೊಂಡಿದ್ದೀವಿ. ಬಂದ್ ಮಾಡೋದ್ರಿಂದ ಯಾವುದೇ ಪ್ರಯೋಜನ ಇಲ್ಲ. ಕರ್ನಾಟಕ ಹಾಗೂ ಕನ್ನಡಿಗರ ಹಿತಾಸಕ್ತಿ ಕಾಪಾಡೋದು ನಮ್ಮ ಸರ್ಕಾರದ ಆದ್ಯ ಕರ್ತವ್ಯ ಆಗಿದೆ. ಯಾರಿಗೂ ತೊಂದರೆ ಆಗಲಾರ್ದಂಗೆ ನಾವು ನೋಡ್ಕೋತೀವಿ. ಫಸ್ಟು ನಮ್ಮಲ್ಲಿ ಏನು ಕಷ್ಟಗಳಿದೆ ಅದು ನಿವಾರಣೆ ಮಾಡಿಬಿಟ್ಟು ಆಮೇಲೆ ತಮಿಳ್ನಾಡುದವ್ರಿಗೆ ಏನು ಅವ್ರ ಹಕ್ಕಿದೆ ಅವ್ರಿಗೆ ಕೊಡೋಣ ಅಂತೆ. ಅದ್ರ ಬಗ್ಗೆ ಯಾವುದೇ ತಕರಾರಿಲ್ಲ ನಮಗೆ. ಆದರೆ ಮೊದಲು ನಾವು ನಮ್ಮನ್ನೇ ನೋಡ್ಕೋಬೇಕಲ್ಲ, ನನ್ನ ಜವಾಬ್ದಾರಿ ಅದಾಗಿದೆ. ಸೊ ಅದರಿಂದ ನಿನ್ನೆ ಏನು ಪ್ರಾಧಿಕಾರದವರು 12,000 ಕ್ಯೂಸೆಕ್ ಬಿಡಬೇಕು ಅಂತ ಆದೇಶ ನೀಡಿದ್ದಾರೆ, ಅದನ್ನು ಕಾನೂನಾತ್ಮಕವಾಗಿ ಹೇಗೆ ಟ್ಯಾಕಲ್ ಮಾಡಬೇಕು ಇವತ್ತು ಚರ್ಚೆ ಆಗುತ್ತೆ ಕ್ಯಾಬಿನೆಟ್ನಲ್ಲಿ. ಅದಾದಮೇಲೆ ವಿ ವಿಲ್ ಟೇಕ್ ಅ ಡಿಸಿಷನ್. ಬಂದಿಗೆ ಹೋಗಬಾರ್ದು ಅಂತಲೇ ನಾವು ಮನವಿ ಮಾಡ್ಕೋತೀವಿ. ಸಾಕಷ್ಟು ಸಣ್ಣ ಪುಟ್ಟ ಜನರಿಗೆ, ವ್ಯಾಪಾರಿಗಳಿಗೆಲ್ಲ ಅನಾನುಕೂಲ ಆಗುತ್ತೆ. ಆಮೇಲೆ ಇಶ್ಯೂ ಭಾಳ ದೊಡ್ಡದಿದ್ರೆ ನೀವು ಮಾಡಿ, ತೊಂದರೆ ಇಲ್ಲ. ಆದರೆ ಇದನ್ನು ನಿವಾರಣೆ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಲ್ಲ. ಸರ್ಕಾರದ ಸ್ಪಂದನೆ ಇಲ್ಲ ಅಂದರೆ ನೀವು ಇಂಥ ಮಾರ್ಗಗಳನ್ನು ಉಪಯೋಗ ಮಾಡಿ. ಕಾನೂನಾತ್ಮಕವಾಗಿರ್ಬೋದು, ಸಂವಿಧಾನಿಕವಾಗಿ ನಿಮ್ಮ ಹಕ್ಕಿದೆ. ಆದರೆ ಯಾವಾಗ ನಿಮ್ಮ ಸರ್ಕಾರ ಅಧಿಕಾರದಲ್ಲಿದೆ, ನಿಮ್ಮ ಅಹವಾಲಿಗೆ ಸ್ಪಂದನೆ ಸಿಗ್ತಾ ಇದೆ, ಇದು ಮಾಡೋದು ಸರಿಯಲ್ಲ ಅಂತ ಅಷ್ಟೇ. ನಮಗೆ ಕಾವೇರಿ ವಿಚಾರದಲ್ಲಿ ಅವರು ಕರ್ನಾಟಕ ಬಂದ್ಗೆ ಕೊಟ್ಟಿದ್ದಾರೆ, ಬಟ್ ಅಲ್ಲಿ ನಾವೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಸೆಂಟ್ರಲ್ ವಾಟರ್ ಕಮಿಷನ್ ಅವರು ಏನು ತೀರ್ಮಾನ ಕೊಡ್ತಾರೆ ಅದ್ರ ಮೇಲೆ ಹೋಗುತ್ತೆ. ಎಲ್ಲ ಸರ್ವಪಕ್ಷ ಸಭೆಯೂ ಆಯಿತು. ಕೇಂದ್ರ ಸರ್ಕಾರದಲ್ಲಿ ಅಥವಾ ಮೇಲ್ಮನವಿ ಸಲ್ಲಿಸಬೇಕಾದ್ರೆ ಏನು ಮಾಡಬೇಕು ಅನ್ನೋದು ನೋಡಬೇಕು. ಅದು ರಾಜಕೀಯವಾಗಿ ಮಾಡ್ತಾರೆ, ಅದನ್ನು ಪ್ರಯೋಜನ ಅಪ್ರಯೋಜನ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ರಾಜಕೀಯವಾಗಿ ಅವರವರ ಅನಿಸಿಕೆಗಳು ಪ್ರಜಾಪ್ರಭುತ್ವದಲ್ಲಿ ಮಾಡ್ತಾರೆ. ಅದನ್ನು ಮುಂದೆ ನೋಡೋಣ ಏನಾಗುತ್ತೆ. ಇನ್ನು ಈ ರೀತಿಯ ಅಂತ ಬಂದ್ ಕರೆ ಕೊಟ್ಟಿರುವಂಥದ್ದು ಸರಿಯಲ್ಲ ಅಂತ ವಿಶ್ವನಾಥ್ ಕೂಡ ಹೇಳ್ತಾ ಇದ್ದಾರೆ. ವಿಶ್ವನಾಥ್ ನಾಳಿನ ಬಂದ್ಗೆ ಯಾರೂ ಬೆಂಬಲ ನೀಡಬಾರ್ದು ಅಂತ ಕರೆ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ CM DK ತಮಿಳುನಾಡು CM ವಿಜಯರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇರುವ ಬಗ್ಗೆ ಅವರು ಶ್ಲಾಘಿಸಿದ್ದಾರೆ. CM DK ಶಿವಕುಮಾರ್ ಬಹಳ ಸರಿಯಾದ ದಿಕ್ಕಿನಲ್ಲೇ ಸಾಕ್ತಿದ್ದಾರೆ ಅಂತೆಲ್ಲ ಹೇಳಿದ್ದಾರೆ ಕೂಡ. ಕಾವೇರಿ ನೀರನ್ನು ಬಿಡಬೇಕು ತಮಿಳುನಾಡಿಗೆ ಅಂತಕ್ಕಂಥ ಕಾವೇರಿ ಪ್ರಾಧಿಕಾರದ ಆದೇಶ ಅದು ನಡೀದೇ ಇರತಕ್ಕಂಥ ವಿಚಾರ. ಏಕೆಂತಂದರೆ ಮಳೆ ನಿಂತೋಯ್ತು. ಆಗಸ್ಟಲ್ಲಿ ಸೆಪ್ಟೆಂಬರಲ್ಲಿ ಮಳೆ ಬರುತ್ತೆ ಅನ್ನೋ ಗ್ಯಾರಂಟಿ ಇಲ್ಲ. ಹಾಗಾಗಿ ಇದು ನಮಗೆ ಭಾಳ ದೊಡ್ಡ ತೊಂದರೆ ಇದೆ. ಬಟ್ ಏನಪ್ಪ, ಒಂದು ಪಾಸಿಟಿವ್ ಆಗಿ ಹೋಗ್ತಾ ಇದ್ದಾರೆ ನಮ್ಮ CM DK ಶಿವಕುಮಾರ್ ಮತ್ತು ವಿಜಯ್, ತಮಿಳುನಾಡು ಚೀಫ್ ಮಿನಿಸ್ಟರ್. ಏಕೆಂತಾರೆ ಅವರಿಬ್ಬರು ಮೀಟ್ ಮಾಡಿ ಫೋನಲ್ಲಿ ಮಾತಾಡಿ ವಿಜಯ್ ಇಲ್ಲಿ ಬರೋದಿತ್ತು ಕರ್ನಾಟಕಕ್ಕೆ. ಆದರೆ ಈ ನಮ್ಮ ಕನ್ನಡ ಚಳುವಳಿಯವರು ಇವ್ರಿಗೇನು ಕೆಲಸವಿಲ್ಲ. ಬಂದ್ ಈಗ ಇಷ್ಟೆಲ್ಲ ಬಂದ 50-60 ಬಂದ್ ಮಾಡ್ತಾನೆ ಅವರು. ಬಂದಿಂದ ಏನಾಗಿದೆ? ಏನು ಬರಬಾರ್ದು. ವಿಜಯ್ ಬರಬಾರ್ದು, ತಮಿಳ್ನಾಡಲ್ಲಿ ಬರಬಾರ್ದು, ತಮಿಳು ಬಸ್ಗಳು ಬರಬಾರ್ದು, ತಮಿಳು ಏನ್ರಿ ಇದು? ಯಾವ ಕಾಲದಲ್ಲಿದ್ದಾರೆ ಇವರೆಲ್ಲ? ನೀವು ರಾಜ್ಯಕ್ಕೆ ಒಳ್ಳೇದು ಮಾಡಲ್ಲ, ಇವರು ರಾಜ್ಯದ ವಿರೋಧಿಗಳ ಥರ ವರ್ತನೆ ಮಾಡ್ತಾ ಇದ್ದೀರ. ಅವ್ರು ಬಂದ್ರೂ ಕೂಡ ಯಾರು ಸೀರಿಯಸ್ ಆಗಿ ತಗೋಬಾರ್ದು. ಸಾಕು ನಿಮ್ಮ ಬಂಧುಗಳು. ಮುಖ್ಯಮಂತ್ರಿಗಳು ಏನು ಹೇಳ್ತಾ ಇದ್ದಾರೆ, ಮೇಲ್ಮನವಿ ಸಲ್ಲಿಸೋದಕ್ಕೆ ನಾವೆಲ್ಲ ಸಿದ್ಧತೆಯನ್ನ ಮಾಡ್ಕೊಂಡಿದ್ದೀವಿ ಅಂತ DK ಶಿವಕುಮಾರ್ ಹೇಳಿಕೆಯನ್ನ ಕೊಡ್ತಿದ್ದಾರೆ. ನಿಮ್ಗೆ ಗೊತ್ತಿರ್ಬೋದು, ಕರ್ನಾಟಕ ಸರಿಯಾಗಿ ನೀರು ಬಿಟ್ಟಿಲ್ಲ, ತಿಂಗಳ ಲೆಕ್ಕದಲ್ಲಿ ಬಿಡಬೇಕಾಗಿದ್ದಂಥ ನೀರು ಬಿಟ್ಟಿಲ್ಲ ಅಂತ ತಮಿಳುನಾಡು ಸುಪ್ರೀಂ ಕೋರ್ಟ್ ಮೆಟ್ಟಿಲು ಹತ್ತಿತ್ತಲ್ಲ. ಅರ್ಜಿ ವಿಚಾರಣೆ ನಾಳೆ ಬರ್ತಾ ಇದೆ. ಅದೇ ಸಂದರ್ಭದಲ್ಲಿ ಈಗ ಕರ್ನಾಟಕ ಕೂಡ ತನ್ನ ಅರ್ಜಿ ಹಾಕಬೇಕಾದಂಥ ಅನಿವಾರ್ಯತೆ ಇದೆ. ಆ ಕ್ವಿಕ್ನೆಸ್ನ ತೋರಿಸ್ಬೇಕಿದೆ. ನಾವೆಲ್ಲ ವ್ಯವಸ್ಥೆನ ಮಾಡ್ಕೊಂಡಿದ್ದೀವಿ ಅಂತ CM DK ಕೂಡ ಹೇಳ್ತಿದ್ದಾರೆ. ಕಾವೇರಿ ವಿಚಾರದಲ್ಲಿ ಅಪೀಲ್ ಹಾಕಲಿಕ್ಕೆ ಏನು ವ್ಯವಸ್ಥೆ ಮಾಡಬೇಕು ನಾವೆಲ್ಲ ಮಾಡಿದ್ವಿ. ಕಾವೇರಿ ವಿಚಾರದಲ್ಲಿ ಅಪೀಲ್ ಹಾಕಲಿಕ್ಕೆ ಏನು ವ್ಯವಸ್ಥೆ ಮಾಡಬೇಕು ನಾವೆಲ್ಲ ಮಾಡಿದ್ವಿ. ಕಾವೇರಿ ವಿಚಾರದಲ್ಲಿ ಅಪೀಲ್ ಹಾಕಲಿಕ್ಕೆ ಏನು ವ್ಯವಸ್ಥೆ ಮಾಡಬೇಕು ನಾವೆಲ್ಲ ಮಾಡಿದ್ವಿ. ಕಾವೇರಿ ವಿಚಾರದಲ್ಲಿ ಅಪೀಲ್ ಹಾಕಲಿಕ್ಕೆ ಏನು ವ್ಯವಸ್ಥೆ ಮಾಡಬೇಕು ನಾವೆಲ್ಲ ಮಾಡಿದ್ವಿ.